ಎವ್ರಿವನ್. ಇವತ್ತು ಫ್ರೈಡೆ ಮಾರ್ನಿಂಗ್ ಬೇಗನೆ ಎದ್ದೆ. ಹಾಗೆ ಸ್ವಲ್ಪ ಕೆಲಸಗಳೆಲ್ಲ ಇರುತ್ತೆ ಪೂಜೆದು. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ತಿದ್ದೆ. ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಹಾಸಿಗೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೆ. ಆ ನಂತರ ಇಲ್ಲಿ ನಮ್ಮ ಮನೆ ಸ್ಯಾರಿ ಅಂದರೆ ಮನೆ ಹತ್ರ ಹಾಕೋ ಡ್ರೆಸ್ಸಸ್ ಎಲ್ಲ ಈ ರೀತಿ ಒಂದು ಬುಟ್ಟಿಯಲ್ಲಿ ಹಾಕಿ ಮಂಚದ ಕೆಳಗೆ ಇಟ್ಕೊಂಡಿರ್ತೀವಿ. ಅದನ್ನೆಲ್ಲ ಈ ರೀತಿಯಾಗಿ ಮೇಲೆ ತೆಗೆದಿಟ್ಕೊಳ್ತಿದ್ದೆ. ಅಂದರೆ ಕಸ ಹೊಡ್ಕೊಂಡು ನೆಲ ಎಲ್ಲ ಒರೆಸ್ಕೋಬೇಕು. ಹಾಗಾಗಿ ಅದನ್ನೆಲ್ಲ ಮೇಲೆ ತೆಗೆದಿಟ್ಬಿಟ್ರೆ ನೀಟಾಗಿ ನೆಲದಲ್ಲೆಲ್ಲ ಧೂಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಗುಡಿಸ್ಕೋಬೋದು ಅಂತ. ಹಾಗೆ ಇಲ್ಲಿ ಸ್ಟೆಪ್ಸ್ ಮೇಲೆ ಈ ರೀತಿ ಪ್ಲ್ಯಾಂಟ್ಸ್ನೆಲ್ಲ ಇಟ್ಟಿದ್ನಲ್ಲ ಅದನ್ನು ಕೂಡ ಎಲ್ಲನೂ ತೆಗೆದು ಹೊರಗಡೆ ಇಟ್ಟಿರ್ತೀನಿ. ಮಾರ್ನಿಂಗ್ ಬಿಸಿಲಲ್ಲಿ ಇಟ್ಟರೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾಗಿ ಈ ರೀತಿ ಬಿಸಿಲಲ್ಲಿ ಇಟ್ಕೊಳ್ತಿದ್ದೆ ಎಲ್ಲನೂ ಕೂಡ. ನಾನು ಶುಕ್ರವಾರ ದಿನ ಈ ರೀತಿ ಹೊರಗಡೆ ಪ್ಲ್ಯಾಂಟ್ಸ್ ಎಲ್ಲ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ಒಳಗಡೆ ತೆಗೆದಿಟ್ಕೊಳ್ತೀನಿ. ಇಲ್ಲಿ ತಿಂಡಿಗೆ ನಾನು ಇಡ್ಲಿನ ಮಾಡ್ತಿದ್ದೆ. ಎಲ್ರಿಗೂ ಕೂಡ ತಿಂಡಿ ಕೊಡಬೇಕಲ್ಲ ಬೇಗನೆ. ನಾನಂತೂ ತಿಂಡಿ ತಿನ್ನೋದಿಲ್ಲ, ಮನೆಯವರು ಹೇಳಿದ್ರು, ಹಾಗೆಯೇ ಬಿಡೋಕ್ಕಾಗೋದಿಲ್ಲ. ನೈಟೇ ಇಡ್ಲಿಗೆ ರುಬ್ಬಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಇಡ್ಲಿನ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಅದು ತೆಳುವಾದ ಚಟ್ನಿನ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಈಗ ಫಸ್ಟು ಇಡ್ಲಿನ ಬೇಯಕ್ಕೆ ಇಟ್ಕೊಳ್ಬೇಡೋಣ. ಇಲ್ಲಿ ಬಿಸಿ ನೀರನ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಫಸ್ಟು. ಆನಂತರ ಇದನ್ನು ಇಡ್ಲಿ ಪ್ಯಾಟರ್ನ್ಗೆ ಹಾಕಿ ಇಟ್ಕೊಳ್ತಿದ್ದೀನಿ. ಇದು ನಮ್ಮ ಮನೇಲಿರೋ ಅಂಥದ್ದು ತುಂಬ ಹಳೆಯ ಇಡ್ಲಿ ಕುಕ್ಕರು. ಸ್ಟೀಲ್ ಕೂಡ ಇದೆ, ಆದರೆ ನಾವು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಇದನ್ನೇ ಬೇಗ ಆಗುತ್ತೆ, ಇದರಲ್ಲೇ ನಮಗೆ ರೂಢಿ ಆಗ್ಬಿಟ್ಟಿದೆ. ಹಾಗೆ ಬೇರೆ ಕೆಲಸಗಳೆಲ್ಲ ಇತ್ತು. ತಿಂಡಿನ ಮಾಡಿಕೊಂಡು ಇನ್ನೊಂದು ಕಡೆ ಹಾಲನ್ನ ಕಾಯೋಕ್ಕೆ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ನೆಲ ಒರೆಸ್ಕೊಬರೋಣ, ಅದು ಬೇಯ್ತಾ ಇರುತ್ತೆ ಅಂತ ಕಸ ಎಲ್ಲ ಹೊಡೆದು ಮುಗೀತು. ಈಗ ನೆಲ ಒರೆಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಆನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಮಾಡ್ಕೋಬೇಕು. ಹಾಗೆ ಇವತ್ತೊಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗಬೇಕು. ಅಮ್ಮ ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ಅವ್ರನ್ನ ಕೂಡ ಸ್ವಲ್ಪ ಚೆಕಪ್ಪಿಗೆ ಕರ್ಕೊಂಡು ಹೋಗಬೇಕು. ಅವ್ರಿಗೆ ಯಾಕೋ 2 ತಿಂಗಳಿಂದ ಗಂಟ್ಲು ನೋವು ಜಾಸ್ತಿನೇ ಆಗ್ತಿದೆ. ಥೈರಾಯ್ಡ್ ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡಿಸ್ಬೇಕು, ಬ್ಲಡ್ ಚೆಕಪ್ಪಿಗೆ ಕೊಡಬೇಕು. ಹಾಗಾಗಿ ಹೋಗಿ ಹಾಸ್ಪಿಟಲ್ಗೆ ಏನು ಹೇಳ್ತಾರೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರಬೇಕು. ಅದಕ್ಕಾಗಿ ಇವತ್ತು ಫ್ರೈಡೆ ಆಗಿರೋದ್ರಿಂದ ವಾರ ಎಲ್ಲ ಮುಗಿಸ್ಕೋಬೇಕು. ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಫಸ್ಟ್ ರೆಡಿ ಮಾಡ್ಕೊಳ್ತಿದ್ದೆ. ನನ್ನ ಮಗಳು ಬೇರೆ ಕಿತಾಪತಿ ಅದು ಇದು ಏನಾದರೂ ಮಾಡ್ತಲೇ ಇರ್ತಾಳೆ. ನಾನು ಒಂದಿನ ಮೇಲ್ಗಡೆ ಫ್ಲೋರು, ಒಂದಿನ ಕೆಳಗಡೆ ಫ್ಲೋರು ಎರಡನ್ನೂ ಒರೆಸ್ಕೊಳ್ತೀನಿ. ಗುರುವಾರ ದಿನ ಮೇಲ್ಗಡೆ ಒರೆಸ್ಕೊಳ್ತೀನಿ, ಶುಕ್ರವಾರದಿಂದ ಕೆಳಗಡೆ ಒರೆಸ್ಕೊಳ್ತೀನಿ. ಇಲ್ಲಿ ಮೆಟ್ಲನ್ನು ಕೆಳಗಡೆ ಒರೆಸ್ದಿನ ಮೆಟ್ಲನ್ನು ಸಿಟ್ಕೊಳ್ತೀನಿ. ಇದೇ ರೀತಿ ನನ್ನ ರುಟೀನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ನಾನು ಪ್ರತಿದಿನ ಕ್ಲೀನ್ ಮಾಡ್ಕೊಳಕ್ಕಾಗೋದಿಲ್ಲ, ಕೆಲಸಗಳೆಲ್ಲ ಇರುತ್ತೆ. ಹಾಗಾಗಿ ವಾರದಲ್ಲಿ 2 ದಿನ ಮಾತ್ರ ಮನೇನ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಬಾಕಿ ದಿನ ಎಲ್ಲ ಇನ್ನೇನು ಬೇರೆ ಬೇರೆ ಕೆಲಸಗಳಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ. ಮನೆ ಕೆಲಸಗಳೆಲ್ಲ ಮುಂದೆ ಸ್ನಾನ ಕೂಡ ಮುಗಿಸಿ ರೆಡಿಯಾಗಿ ಬಂದೆ. ಪೂಜೆ ಮಾಡಿ ಪಾಪುನ ರೆಡಿ ಮಾಡಿ ನಾನು ರೆಡಿಯಾಗಿ ಹೊರಡ್ಬೇಕಷ್ಟೇ. ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ತಂದಿಟ್ಟಿದ್ರು ಅಪ್ಪ, ಅದನ್ನೆಲ್ಲ ಬಾಗಿಲಿಗೆ ಮತ್ತು ದೇವ್ರಿಗೆಲ್ಲ ಮಾಡಿಸ್ತಿದ್ದೆ. ಪಾತ್ರೆ ಎಲ್ಲ ತೊಳೆದು ಜೋಡಿಸ್ಕೊಂಡಿದ್ದೆ. ದೇವ್ರ ಪಾತ್ರೆ ಎಲ್ಲ ಹೂನ ಮಾಡಿಸಿ ರೆಡಿ ಮಾಡ್ತಿದ್ದೀನಿ. ಪೂಜೆ ಮುಗಿಸಿ ಹೊರಡಬೇಕು. ಇವತ್ತು ಬೆಳಗ್ಗೆನೇ ತಿಂಡಿನ ತಿಂದ್ಕೊಂಡೆ. ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಮತ್ತು ಮಧ್ಯಾಹ್ನ ಲೇಟ್ ಆಗಿಬಿಡುತ್ತೆ ಅಂತ 2 ಇಡ್ಲಿ ತಿಂದ್ಕೊಂಡೆ. ಅದನ್ನ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತಂತೂ ನಾನು ಡಯಟ್ ಮಾಡಲೇ ಇಲ್ಲ. ಡಯಟೆಲ್ಲ ಏನೂ ಇಲ್ಲ, ಆ ರೀತಿ ಆಗೋಯಿತು. ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದಿನ ಗ್ಯಾಪ್ ಆಗಿದೆ ಅಷ್ಟೇ. ಎಲ್ಲಾದರೂ ಹೋಗೋದು ಹೊರಗಡೆ ಅಂದರೆ ಮಿಸ್ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಒಂದೊಂದು ದಿನ ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಒಂದು ಸ್ವಲ್ಪ ವರ್ಕೌಟ್ ಜಾಸ್ತಿ ಮಾಡಿಕೊಂಡ್ರೆ ಅದೇ ಬ್ಯಾಲೆನ್ಸ್ ಆಗುತ್ತೆ. ಈಗ ಪೂಜೆನ ಮುಗಿಸಿ ಆನಂತರ ಹೊರಡಬೇಕು. ಯಾವಾಗಲೂ ಕೂಡ ಇದೇ ಥರ ಪೂಜೆನ ಮಾಡ್ಕೊಳ್ಳೋದು. ಹಾಗೆಯೇ ಇವತ್ತು ಕೂಡ ಮಾಡಿಕೊಂಡೆ. ಏನು ಅವಸರದಲ್ಲಿ
ಏನು ಗಡಿಬಿಡಿ ಮಾಡ್ಕೊಂಡು ಏನು ಮಾಡೋದಿಲ್ಲ. ಮತ್ತೆ ಈ ರೀತಿ ಸಿಂಪಲ್ ಆಗಿ ರೆಡಿ ಆದೆ. ಇಲ್ಲಿ ಅಪ್ಪನ್ ಅಂದರೆ ಹಸ್ಬೆಂಡ್ ಮನೇಲಿ ಜೀನ್ಸ್ ಎಲ್ಲ ಹಾಕೊಳೋದಿಲ್ಲ, ಹಾಗಾಗಿ ನಾರ್ಮಲ್ ಆಗಿ ಪ್ಲಾಜೋ ಪ್ಯಾಂಟು ಟಾಪ್ ಹಾಕೊಂಡಿದ್ದೀನಿ ಅಷ್ಟೇನೆ. ಹಾಗೆ ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಕೂಡ ಹಾಕ್ತೀನಿ. ನಾನು ಕೂಡ ಶುಕ್ರವಾರ ದಿನ ಮಾಡ್ಕೊತೀನಿ. ಹಾಗೆ ಮತ್ತು ಹೋಗಿ ಫಂಕ್ಷನ್ಗೆ ಹೋಗಿ ಬಂದು ಅಲ್ಲಂತೂ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಆ ಫಂಕ್ಷನ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಏನೇನು ಕೆಲಸ ಇತ್ತು ಸಿಟಿಲಿ ಅದನ್ನೆಲ್ಲ ಮುಗಿಸ್ಕೊಂಡು ಅಮ್ಮನ್ನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದ್ವಿ. ಇಲ್ಲಿ ಒಂದು ಶಾಪ್ ನೋಡಿದ್ರು, ಅಂದರೆ ಹಸ್ಬೆಂಡ್ ತಮ್ಮನ ಹೆಂಡತಿ, ಅವ್ರ ಹೆಸರು ಅನುಷಾ ಅಂತಲೇ ಹೇಳ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ. ಅವರು ಒಂದು ಶಾಪ್ಗೆ ಹೋಗ್ಬೇಕು, ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂದರು. ಹಾಗಾಗಿ ಅವರು ಇನ್ಸ್ಟಾದಲ್ಲಿ ನೋಡಿದ್ರಂತೆ ಈ ಶಾಪು, ಅದಕ್ಕೆ ಇಲ್ಲಿಗೆ ಶಾಪ್ಗೆ ಕರ್ಕೊಂಡು ಬಂದರು. ನೋಡೋಣ ಹೇಗಿದೆ ಅಂತ, ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಿದ್ದೀನಿ. ಅವರು ಕೂಡ ಫಸ್ಟ್ ಟೈಮೇ ವಿಡಿಯೋ ನೋಡಿ ಬಂದಿದ್ದಾರೆ. ಕ್ಲಾತ್ ಎಲ್ಲ ಯಾವ ಥರ ಇರುತ್ತೆ, ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಿಕೊಂಡು ನಾನು ಕೂಡ ತೊಗೊಳ್ತೀನಿ, ಅವರು ಕೂಡ ತೊಗೊಳ್ಳೋಣ ಅಂತ ಬಂದಿದ್ದಾರೆ. ಮಕ್ಳಿಗೆ ಸಿಗೋದಿಲ್ಲ, ಬರೀ ವುಮೆನ್ಸಿಗೆ ಮಾತ್ರ. ಇಲ್ಲಿ ಪ್ಲಾಜಾ ಪ್ಯಾಂಟ್ ಕೇಳ್ತಿದ್ರು ಅವರು. ಪ್ಲಾಜಾ ಪ್ಯಾಂಟು ನಿನ್ನೆ ಬಂದಿರೋದು ಇವತ್ತಾಗಲೇ ಇಲ್ಲ, ಅಷ್ಟು ಸ್ಟಾಕ್ ಎಲ್ಲ ಖಾಲಿಯಾಗಿದೆ ಅಂತೆ. ತುಂಬ ಜನ ಬರ್ತಿದ್ದಾರೆ. ವಿಡಿಯೋಸ್ ಎಲ್ಲ ನೋಡಿ ಬೇಗನೆ ಸ್ಟಾಕ್ಸ್ ಖಾಲಿ ಆಗುತ್ತೆ. ನೀವು ವಿಡಿಯೋ ನೋಡಿದ ತಕ್ಷಣನೇ ಬಂದರೆ ಸಿಗುತ್ತೆ, ಒಂದಿನ 2 ದಿನ ಬಿಟ್ಟು ಬಂದರೆ ನಿಮ್ಗೆ ಸಿಗಲ್ಲ ಅಂದರು. ಪ್ಲಾಜಾ ಪ್ಯಾಂಟ್ ಬಂದುಬಿಟ್ಟು 999ಗೆ 4 ಪೀಸು. ತುಂಬ ಡಬಲ್ XL, ಟ್ರಿಬಲ್ XL ವರೆಗೂ ಸಿಗುತ್ತೆ ನಿಮಗೆ. ಅಂದರೆ ಸ್ಟಾಕ್ ಬಂದಿರುತ್ತಲ್ಲ ಅವತ್ತೇ ಹೋಗಬೇಕು, ಅಥವಾ ಅವತ್ತಿನ ಬೆಳಿಗ್ಗೆ 2 ದಿನದಲ್ಲಿ ಹೋಗಬೇಕು. ಮತ್ತು 3ನೇ ದಿನ 4ನೇ ದಿನ ಅಂದರೆ ನಿಮಗೆ ಸಿಗೋದಿಲ್ಲ. ತುಂಬಾ ಕಲೆಕ್ಷನ್ಸ್ ಇದೆ, ವೆರೈಟಿ ನಿಮ್ಗೆ ಯಾವ ಥರ ಬೇಕೋ ಆ ಥರದ್ದೆಲ್ಲ ಸಿಗುತ್ತೆ. ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ತುಂಬ ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತಾಗಿದೆ. ನೋಡ್ಬೋದು ಇವ್ರದ್ದು ಸೈಜು XL, ಅಷ್ಟು ಅಗಲವಾಗಿದೆ. ನಮಗಂತೂ ಫ್ರೀ ಸೈಜೇ ಬೇಕು, ನನಗೂ ಕೂಡ XL ಪ್ಯಾಂಟ್ ಎಲ್ಲ. ಅದರಿಂದ ತುಂಬ ಟೈಟ್ ಆಗಿರೋದೆಲ್ಲ ಹಾಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ, ಲೂಸ್ ಆಗಿರೋವಂಥದ್ದೇ ತೊಗೊಳ್ತೀನಿ. ಹಾಗಾಗಿ ಆ ಥರ ಲೂಸ್ ಆಗಿರೋದಂದರೆ ನನಗೆ ಇಷ್ಟ ಆಗುತ್ತೆ. ಇಲ್ಲಿ ಒಂದು ಸೆಟ್ ಇತ್ತು, ನೈಟ್ ಸೆಟ್ಟು, ಅದನ್ನು ನೋಡ್ತಾ ಇದ್ದೆ, ಇಷ್ಟ ಆಯಿತು. ಇಲ್ಲಿ ಬೇರೆ ಬೇರೆ ನೈಟ್ ಸೆಟ್ ಎಲ್ಲ ಇದೆ, ಎಲ್ಲ ಥರ ಸೈಜಸ್ಸು ಸಿಗುತ್ತೆ ನಿಮಗೆ. XL, ಡಬಲ್ XL ವರೆಗೂ ಸಿಗುತ್ತೆ. ತುಂಬ ಕಲೆಕ್ಷನ್ಸ್ ಇದೆ, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಹಾಸನಲ್ಲಿ ಇದು ಧನ್ಯ ಫ್ಯಾಷನ್ ಅಂತ ಇದು ಶಾಪ್ ನೇಮ್ ಬಂದ್ಬಿಟ್ಟು. ಇಲ್ಲಿ ಬಂದು ಕಾಟಿಹಳ್ಳಿ ಗೇಟಲ್ಲಿ, ಕಾಟಿಹಳ್ಳಿಲಿ ಸಿಗುತ್ತೆ ನಿಮಗೆ ಈ ಶಾಪ್ ಬಂದು. ಕಾಟಿಹಳ್ಳಿ ಮೇಯ್ನು ರೋಡ್ ಇದೆಯಲ್ಲ, ಅಲ್ಲೇನೆ ಎದುರುಗಡೆ ಸಿಗುತ್ತೆ. ಇದನ್ನ ಅಡ್ರೆಸ್ ನಾನು ಈ ಹೊರಗಡೆ ಹೋದಾಗ ಫುಲ್ ವಿಡಿಯೋ ಹಾಕಿದ್ದೀನಿ ಎಲ್ಲಿ ಅಂತ, ಅದನ್ನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಹಾಗೆ ಇಲ್ಲಿ ತುಂಬ ಕುರ್ತೀಸ್ ಇದೆ, ಕುರ್ತಿ ಕಲೆಕ್ಷನ್ ಅಂತೂ ಸಖತ್ತಾಗಿದೆ. ಪಾರ್ಟಿ ವೇರ್ ಕುರ್ತೀಸು, ಡೈಲಿ ವೇರ್ ಕುರ್ತೀಸು ಸಪ್ರೇಟ್ ಇದೆ, ಸಪ್ರೇಟ್ ಪ್ರೈಸ್ ಕೂಡ ಇದೆ. ಡೈಲಿ ಇದು ಸ್ಯಾರಿ ಕೂಡ ಇದೆ, ಇಲ್ಲಿ ಸಿಲ್ಕ್ ಸ್ಯಾರಿ ನಿಮಗೆ 900ಇಂದ 3000, 5000ವರೆಗೂ ಸಿಗುತ್ತಂತೆ. ತುಂಬ ಚೆನ್ನಾಗಿದೆ, ಅದನ್ನು ಕೂಡ ನಾನು ಕೇಳ್ಕೊಂಡು ಬಂದೆ. ನಾನು ಸ್ಯಾರಿ ಏನು ತೊಗೊಳ್ಳಿಲ್ವಲ್ಲ, ಹಾಗಾಗಿ ಅದನ್ನೇನು ತೆಗೆದು ತೋರಿಸ್ಲಿಲ್ಲ, ಬರೀ ರೈಟ್ ಅಷ್ಟೇ ಕೇಳ್ಕೊಂಡೆ ಎಷ್ಟರಿಂದ ಎಷ್ಟವರೆಗೂ ಇದೆ ಅಂತ. ಇನ್ನು ಕುರ್ತೀಸ್ ಅಂತೂ ಎಷ್ಟು ಥರ ವೆರೈಟೀಸ್ ಇದೆ ಅಂದರೆ ತುಂಬಾ ಇಷ್ಟ ಆಯಿತು. ನಾನೊಂದು 5-6 ಕುರ್ತೀಸ್ನ ತೋರಿಸ್ತೀನಿ, ಈಗ ನೀವು ನೋಡ್ಬೋದು. ಡಿಫ್ರೆಂಟ್ ಆಗಿದೆ, ಒಂದೊಂದು ಕೂಡ ಒಂದು ಥರ ವೆರೈಟಿ. ಕ್ಲಾತ್ ಮಾತ್ರ ಸೂಪರ್ ಕ್ವಾಲಿಟಿ, ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಹೋಗಿ ನಾನು ತುಂಬ ಟಾಪ್ಸ್ ತಗೋಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ನನಗೆ ಗೊತ್ತಿಲ್ಲದೆ ಹೋಗಿ ತೊಗೊಳಕ್ಕಾಗಲಿಲ್ಲ, ಒಂದೇ ಒಂದು ತೊಗೊಂಡು ಬಂದೆ. ಅಂದರೆ ಇವ್ರಿಗೆ ಗೊತ್ತಿತ್ತಲ್ವ, ಅನುಷಾ ಅವರಿಗೆ, ಅವ್ರು ತೊಗೊಂಡ್ರು, ಅದನ್ನೇ ವಿಡಿಯೋ ಮಾಡಿಕೊಂಡೆ. ನಾನು ನೆಕ್ಸ್ಟ್ ಟೈಮ್ ಹೋಗಿ ನೀಟಾಗಿ ಒಂದೊಂದಕ್ಕೂ ಯಾವ್ಯಾವ ಥರ ರೈಟು ಏನೇನು ಇನ್ನೊಂದು ವ್ಲಾಗಲ್ಲಿ ಫುಲ್ ಅದರದ್ದೇ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಈಗ
ಈ ಒಂದೆರಡು ಮೂರು ಕಲೆಕ್ಷನ್ ತೋರಿಸ್ತಿದ್ದೀನಲ್ಲ, ಇದು ಬಂದ್ಬಿಟ್ಟು 999ಗೆ 4 ಪೀಸು. ಹಾಗೆ ಲೆಗ್ಗಿನ್ ಬಂದ್ಬಿಟ್ಟು 999ಗೆ 5 ಪೀಸು. ಇನ್ನ ಬೇರೆ ಇಲ್ಲಿ ಶಾರ್ಟ್ ಫ್ರಾಕ್ ಕೂಡ ಸಿಗುತ್ತೆ ವುಮೆನ್ಸ್ಗೆ. ಅದು ಬಂದ್ಬಿಟ್ಟು 600 700 ಈ ರೇಂಜಲ್ಲಿ ಇರುತ್ತೆ. ನನ್ನ ಮಗಳಿಗಂತೂ ತುಂಬಾನೇ ಖುಷಿಯಾಗಿದೆ, ಬಟ್ಟೆ ತಗೊಳ್ತಿದ್ದಾರೆ. ಅವಳಿಗೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋದಂದ್ರೆ ತುಂಬಾ ಖುಷಿ ಆಗುತ್ತೆ ಅವಳಿಗೆ. ಹಾಗಾಗಿ ಕುಣಿತಿದ್ದಾಳೆ ಅಂತೂ, ಅಲ್ಲಿ ಅಂಗಡಿ ಎಲ್ಲ ನಂದೇ ಅನ್ನೋ ತರ ಆಡ್ತಿದ್ಲು. ಕಲರ್ಸ್ ಅಂತೂ ಸಖತ್ತಾಗಿದೆ, ಡಿಸೈನ್ ಪ್ರಿಂಟ್ ಎಲ್ಲ ಕೂಡ ಸಖತ್ತಾಗಿದೆ. ಯಾರೇ ಹಾಸನಲ್ಲಿ ಯಾರೇ ತಗೋಬೇಕು ಕುರ್ತೀಸು, ಡೈಲಿ ವೇರ್ ಕುರ್ತೀಸು ಅಂದವರು ದಯವಿಟ್ಟು ಇಲ್ಲಿಗೆ ಹೋಗಿ. ತುಂಬಾನೇ ಸಖತ್ತಾಗಿರೋ ಅಂದ್ರೆ ಕಮ್ಮಿ ರೇಟಿಗೆ ನಿಮಗೆ ಬ್ರಾಂಡೆಡ್ ಕುರ್ತೀಸ್ ಸಿಗುತ್ತೆ. ಇವರು ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಾಕ್ತಾರೆ. ಅವ್ರ ಹೆಸರೇ ಸುಧನ್ಯ ಇವರೇ. ಅವರು ರೀಲ್ಸ್ ಮಾಡಿ ಇವರನ್ನೇ ಅಪ್ಲೋಡ್ ಕೂಡ ಮಾಡ್ತಾರೆ. ಅವ್ರದ್ದು ಇನ್ಸ್ಟಾ ಪೇಜ್ ಬೇಕಿದ್ರು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಅವರ ಶಾಪಲ್ಲಿ ಯಾವ್ಯಾವ ಥರ ಬಟ್ಟೆಗಳಿದೆ, ಯಾವ್ಯಾವ ಥರ ಪ್ಯಾಂಟ್ಸ್ ಎಲ್ಲ ಪ್ರತಿಯೊಂದು ವಿಡಿಯೋನ ಹಾಕಿರ್ತಾರೆ, ನೀವು ಚೆಕ್ ಮಾಡ್ಕೋಬೋದು. ಅಡ್ರೆಸ್ ಬೇಕಿತ್ತು ಅಂದರೆ ನಾನು ನಿಮಗೆ ಹಾಗೇನೆ ಹೇಳ್ತೀನಿ. ಹಾಗೆ ನೀವು ಹೋಗ್ಬೋದು ಆರಾಮಾಗಿ. ಹಾಸನಲ್ಲಿ ಕಾಟಿಹಳ್ಳಿ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಅಥವಾ ಕಾಟಿಹಳ್ಳಿ ಅಂತ ಕೇಳಿದ್ರು ಕೂಡ ಹೇಳ್ತಾರೆ ಎಲ್ಲಿ ಅಂತ. ಆರಾಮಾಗಿ ಹಾಸನ ಸುತ್ತಮುತ್ತ ಇರೋರಿಗೆಲ್ಲ ರೀಸನಬಲ್ ಪ್ರೈಸಲ್ಲಿ ತುಂಬ ಕ್ವಾಲಿಟಿ ಆಗಿರುವ ಅಂಥ ಬಟ್ಟೆ ಸಿಗುತ್ತೆ. ಎಲ್ಲ ಪರ್ಚೇಸ್ ಮಾಡಿ ಆಯಿತು, ಇವಾಗ ಪ್ಯಾಕಿಂಗ್ ಮಾಡಿಸ್ಕೊಳ್ತಿದ್ದೀವಿ. ಲಾಸ್ಟ್ ಇದು ಎಷ್ಟಾಯಿತು ಅಂದರೆ ಎಲ್ಲದೂ ಸೇರಿ 2400 ಆಯಿತು ನಮ್ಮದು ಬಿಲ್ಲು. ನಾನು ತಗೊಳ್ಳಿಲ್ಲ, ಬರೀ ಅವರೊಬ್ಬರೇ ತಗೊಂಡಿದ್ದಲ್ವ, ಹಾಗಾಗಿ ಅಷ್ಟಾಯಿತು. ನೆಕ್ಸ್ಟ್ ಟೈಮ್ ನಾನು ತಗೊಂಡಾಗ ನಾನು ಏನೇನು ತಗೊಂಡೆ ಅದನ್ನೆಲ್ಲ ಫುಲ್ ಡೀಟೇಲ್ ಆಗಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಹಾಗೆಯೇ ಡೈಲಿ ವೇರ್ ಕುರ್ತಿಗೆ ಒಂದು ಸಪ್ರೇಟಾಗಿ ಸೆಕ್ಷನ್ ಮಾಡಿದ್ದಾರೆ. ಅಲ್ಲಿ ಅಂತೂ ಡೈಲಿ ವೇರ್ಗೆ ಎಷ್ಟು ಕ್ಲಾತ್ ಎಷ್ಟು ಗಟ್ಟಿ ಇದೆ ಅಂದರೆ, ಎಷ್ಟು ನೀವು ದಿನ ಹಾಕಿ ತೊಳೆದ್ರೂ ಕೂಡ ಒಂಚೂರು ಹಾಳಾಗೋದಿಲ್ಲ. ಆ ಥರ ಕ್ವಾಲಿಟಿ ಬಟ್ಟೆ ಅದು, ತುಂಬಾನೇ ಚೆನ್ನಾಗಿದೆ. ಕಾಟನ್ ವೈಟ್ ಆದರೆ ಇದು ಒಳಗಡೆ ಹಾಕಿರೋದೆಲ್ಲ ಇನ್ನರ್ಸ್ ಎಲ್ಲ ಕಾಣ್ತಿರುತ್ತೆ, ಆದರೆ ಇದು ವೈಟು ಕೂಡ ಸ್ವಲ್ಪನೂ ಕಾಣೋದಿಲ್ಲ, ಅಷ್ಟು ತಿಕ್ಕಾಗಿದೆ. ತುಂಬ ಚೆನ್ನಾಗಿದೆ ಬಟ್ಟೆ, ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಾನು ಹೋದಾಗ ತುಂಬಾನೇ ತಗೋಬೇಕು ಅಂದ್ಕೊಂಡಿದ್ದೀನಿ. ಈಗ ಇದನ್ನು ಪ್ಯಾಕ್ ಮಾಡಿಸ್ಕೊಂಡು ಇನ್ನೇನು ಹೊರಡಬೇಕು. ನನಗೂ ಕೂಡ ಟೈಮ್ ಆಯಿತು, ಬೆಳಗ್ಗೆನೇ ಬಂದಿದ್ವಿ, ಆಗಲೇ 5:30 ಆಗೋಕ್ಕೆ ಬಂತು ಸಂಜೆ. ಇದನ್ನೆಲ್ಲ ತಗೊಂಡು ಇನ್ನೇನು ಬಸ್ಸಿಗೆ ಹೋಗಬೇಕು. ಬಸ್ಸಲ್ಲಂತೂ ಗೊತ್ತೇ ಇದೆ ಅಲ್ವಾ, ತುಂಬಾನೇ ರಶ್ ಇರುತ್ತೆ. ಬಸ್ ಎಲ್ಲಿ ಸ್ಟಾಪ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಸ್ಟ್ಯಾಂಡ್ಗೆ ಹೋಗಬೇಕು ಅನಿಸುತ್ತೆ. ಇಲ್ಲಿಂದ ಮುಗಿಸ್ಕೊಂಡು ಹೊರಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್. ನೀವು ಕಾಟಿಹಳ್ಳಿಗೆ ಬಂದರೆ ಇಲ್ಲಿ ಮೇನ್ ಎಂಟ್ರೆನ್ಸ್ ರೋಡಲ್ಲೇ ತುಂಬ ದೊಡ್ಡದಾಗಿ ಒಂದು ನೇಮ್ ಬೋರ್ಡ್ ಹಾಕಿದ್ದಾರೆ, ದಿ ಫಿಟ್ನೆಸ್ ಅಂತ. ಅದ್ರ ಎದುರುಗಡೆನೆ ಫ್ಯಾಷನ್ ಅಂತ ತುಂಬ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಅದ್ರ ಎದುರುಗಡೆನೆ ಸ್ಟ್ರೈಟ್ ಹೋದ್ರೆ ನಿಮಗೆ ಈ ಶಾಪ್ ಸಿಗುತ್ತೆ.